ಎಲ್ರಿಗೂ ಒಂದು ಸಣ್ಣ ದಿಗಿಲಿರುತ್ತೆ, ಏನಂದರೆ ಇಲ್ಲಿ ಸೈಟ್ ತಗೊಂಡ್ರೆ ನಾನು ಸೇಫ್ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದಾ ಅಂತ. ಈಗ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಹತ್ರ ಸೈಟ್ ತಗೊಂಡು ಅವ್ರು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದಾ? ಖಂಡಿತ ನಿದ್ದೆ ಮಾಡ್ಬೋದು ಸರ್. ಅವ್ರ ಸೈಟ್ ಖಾಲಿ, ಮನೆ ಕಟ್ತೆ ಖಾಲಿ ಬಿಟ್ರು ಕೂಡ ಇಲ್ಲಿ ಇನ್ನೊಬ್ರು 1 ಇಂಚು ಒತ್ತುವರಿ ಆಗಲಿ, ಬೇರೆ ಲ್ಯಾಂಡ್ ಸೈಟು, ಲ್ಯಾಂಡ್ ಓನರ್ ಸಮಸ್ಯೆ ಯಾವುದು ಬರೋದು ಅದನ್ನ ನೀವೇ ನೋಡ್ಕೋತೀರಿ? ನಾವೇ ನೋಡ್ಕೋತೀವಿ. ಮೊದಲೇ ಕಾಂಪೌಂಡ್ ಹಾಕಿ ಬಿಟ್ಕೋಬೇಕು, ಇನ್ಯಾರು ಎನ್ಕ್ರೋಚ್ ಮಾಡ್ತಾರೆ? ಯಾರು ಒಬ್ರು ಬರೋದೇ ಎಂಟ್ರಿ ಆಗೋದಿಲ್ಲ ಸರ್. ಅದಕ್ಕೋಸ್ಕರನೇ ರೌಂಡ್ ಕಾಂಪೌಂಡ್ ಹಾಕಿ 24/7 ಸೆಕ್ಯೂರಿಟಿ ಇಟ್ಕೊಂಡು ನಾವೇ ಮೇಂಟೆನೆನ್ಸು ಕೂಡ ನಾವೇ ಮಾಡ್ತೀವಿ. ಈಗ ನಾನು ಸೈಟ್ ತಗೋತೀನಿ ಅಂತ ಇಟ್ಕೊಳ್ಳಿ, ನನ್ನ ಹತ್ರ ಮನೆ ಕಟ್ಟೋದು ದುಡ್ಡಿಲ್ಲಪ್ಪ, ನೀವೇನಾದರೂ ಅರೇಂಜ್ ಮಾಡ್ಕೊಡ್ತೀರಾ? ಖಂಡಿತವಾಗಿ ನಮ್ಮ ಅರವಿಂದ್ ಪ್ರಾಪರ್ಟಿ ಸೈಟು ಒಂದು ರೀತಿ ನಾನು ಭಾಳ ಸರಿ ಹೇಳಿದ್ದೀನಿ, ಇದು 24 ಕ್ಯಾರೆಟ್ ಗೋಲ್ಡ್ ಇದ್ದಾಗೆ ಅಂತ. ಹಾಗಾಗಿ ಲೀಗಲ್ಗೆ 100% ಲೀಗಲ್ ಡಾಕ್ಯುಮೆಂಟ್ಸ್ನ ನಾವು ಕೊಡ್ತಾ ಇದ್ದೀವಿ. ಯಾವ ಬ್ಯಾಂಕ್ನಲ್ಲೂ ನಮ್ಮ ಪ್ರಾಜೆಕ್ಟು ನಮ್ಮ ಸೈಟ್ ಕೊಟ್ಟರೆ ಲೋನ್ಸ್ ರಿಜೆಕ್ಟ್ ಆಗಿದ್ದು ಉದಾಹರಣೆನೇ ಇಲ್ಲ. ಅದೆಲ್ಲ ನೀವು ಪ್ರೊವೈಡ್ ಮಾಡಿದ್ದೀವಿ. ಲೋನ್ಸ್ ಈಗ ಆಲ್ರೆಡಿ ಪ್ರಾಜೆಕ್ಟು ಕೂಡ ನಮ್ಮ ಪ್ರಾಜೆಕ್ಟ್ ಬ್ಯಾಂಕ್ ಬಳವಾರು ಬ್ಯಾಂಕ್ಗಳಲ್ಲಿ HDFC, IDBI, ಆಕ್ಸಿಸ್ಸು ಎಲ್ಲ ಬ್ಯಾಂಕಲ್ಲೂ ಕೂಡ ನಮ್ಮ ಪ್ರಾಜೆಕ್ಟು ಲೋನ್ ಅಪ್ರೂವಲ್ ಆಗಿದೆ ಸರ್. ನಿಮ್ಮ ಕನೆಕ್ಟಿವಿಟಿ ಹೇಗೆ, ಆ ಕಡೆ ಈ ಕಡೆ ಎಲ್ಲ ಹೇಗೆ ಕನೆಕ್ಟ್ ಆಗುತ್ತೆ? ಇದು ನಮ್ಮ ಪ್ರಾಜೆಕ್ಟು ನೆಲಮಂಗಲ ಹೈವೇಗೆ 4 ಕಿಲೋಮೀಟರ್ ದೂರದಲ್ಲಿದೆ. ಈಗ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಕೂಡ ಬರ್ತಾ ಇದೆ, ಅಲ್ಲೇ ಬರ್ತಾ ಇದೆ. ನಮ್ಮ ಸೊಂಡೆಕೊಪ್ಪ ಕ್ರಾಸಲ್ಲಿ ಪ್ಲ್ಯಾನಿಂಗ್ ಕೂಡ ಮೆಟ್ರೋ ಸ್ಟೇಷನಲ್ಲೇ ಪಾಸ್ ಆಗೋದ್ರಿಂದ ಮೆಟ್ರೋ ಕೂಡ ಅಲ್ಲೂ ಕೂಡ ಸ್ಟೇಷನ್ ಬರ್ತಾ ಇದೆ. ದಬಾಸ್ಪೇಟೆ ಹತ್ರ ಪಿನ್ಸಿಟಿ ಬರ್ತಿದೆ. ಈಗ ಆಲ್ರೆಡಿ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಸ್ಗಳು ಭಾಳ ಬಂದಿರೋದ್ರಿಂದ ಈ ನಮ್ಮ ಪ್ರಾಜೆಕ್ಟು ನೆಲಮಂಗಲ ಹೈವೇಗೆ ತುಂಬ ಕನೆಕ್ಟಿಂಗ್ ಇದೆ. ಜೊತೆಗೆ ಒಳ್ಳೆ ನೇಚರಲ್ ಕೂಡ ಇದೆ. ಸೆಕೆಂಡ್ ಏರ್ಪೋರ್ಟ್ ಕೂಡ ಇಲ್ಲೇ ಕೂಡ ಪ್ಲ್ಯಾನಿಂಗ್ ಕೂಡ ಇರೋದ್ರಿಂದ, ಯಾಕೆಂದರೆ ಮಂಗಳೂರು ಕಡೆಯಿಂದ ಬಂದ್ರೂ ಅಥವಾ ನಾರ್ತ್ ಕರ್ನಾಟಕದಿಂದ ಬಂದ್ರೂ ಒಂಥರ ಇದು ಹೆಬ್ಬಾಗ್ಲು ನಮ್ಗೆ ಇಲ್ಲಿಂದ ಮಂಗಳೂರು ಕಡೆಯವರು ಆಗ್ಬೋದು, ಬೆಳಗಾವಿ ಅವರು ಆದರೂ ಆಗ್ಬೋದು, ಎಲ್ಲರೂ ಕೂಡ ಸೈಟ್ ತಗೊಂಡು ಎಂಟ್ರಿ ಸಿಟಿಗೆ ಎಂಟ್ರಿನೂ ಈಸಿಯಾಗಿ ಆಗ್ತಾ ಇದ್ದಾರೆ, ಎಕ್ಸಿಟು ಕೂಡ ಆಗಲಿಕ್ಕೆ ಚೆನ್ನಾಗಿದೆ ಸರ್. ನಾನು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತೀನಿ, ಈ ಸೈಟ್ಗೆ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತೇನೆ. ಇನ್ವೆಸ್ಟ್ಮೆಂಟ್ ಅಂದಮೇಲೆ ಅಪ್ರಿಸಿಯೇಷನ್ ಇರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಹೌದು ಸರ್. ಸೊ ಆ ಥರದ್ದೊಂದು ಅಪ್ರಿಸಿಯೇಷನ್ ಸಿಗುತ್ತೆ ಅಂತ ಹೇಳ್ತೀರಾ ನೀವು? ನನಗೆ ಈಗ ಆಲ್ರೆಡಿ ನಾನು ಈಗ ಸುಮಾರು 2018 ಹಲವಾರು ಪ್ರಾಜೆಕ್ಟ್ಸ್ ಮಾಡಿದ್ದೀನಿ. 3 ಇಯರ್ಸ್ಗೆ ಆಲ್ಮೋಸ್ಟ್ ಆಲ್ ಡಬಲ್ ಆಗ್ತಿದೆ ಸರ್ ಅಪ್ರಿಸಿಯೇಷನ್ನು. 3 to 3.5 ಇಯರ್ಸ್ ಒಳಗಡೆ, 4 ಇಯರ್ಸ್ ಒಳಗಡೆ ನಿಮ್ಮ ಇನ್ವೆಸ್ಟ್ಮೆಂಟು ಯಾರೇ ಇನ್ವೆಸ್ಟ್ ಮಾಡಲಿ ಸರ್, ನೀವು ಜೊತೆಗೆ ಯಾರಾದರೂ ಇನ್ವೆಸ್ಟ್ ಮಾಡಲಿ, ಡಬಲ್ ಆಗುವಂಥದ್ದು ಆಗ್ತಿದೆ. ನಿಮ್ಗೆ ಹಾಸ್ಪಿಟಲ್ ಚೆನ್ನಾಗಿದೆ ಸರ್ ಇಲ್ಲಿಗೆ ಹರ್ಷ ಹಾಸ್ಪಿಟ್ಲು ನಮಗೆ 4 ಕಿಲೋಮೀಟರ್ ದೂರದಲ್ಲಿ ಹರ್ಷ ಹಾಸ್ಪಿಟ್ಲು ಬರುತ್ತೆ. CNR ಹಾಸ್ಪಿಟ್ಲ್ ಇದೆ. ಇನ್ನು ನೆಲಮಂಗಲ ಟೌನು ಭಾಳ ಹತ್ರದಲ್ಲಿರೋದ್ರಿಂದ ಹಾಸ್ಪಿಟ್ಲ್ ಆಗಲಿ, ಮಾರ್ಕೆಟ್ ಆಗಲಿ, ಬಸ್ ಫೆಸಿಲಿಟೀಸ್ ಆಗಲಿ ಎಲ್ಲವೂ ಕೂಡ ನಮ್ಮ ಪ್ರಾಜೆಕ್ಟು ಕನೆಕ್ಟಿಂಗ್ ಆಗುತ್ತೆ. ರಿಟೈರ್ಡ್ ಪೀಪಲ್ ಅವ್ರಿಗೆ ಏನು ಅಡಿಷ್ನಲ್ ಸೆಕ್ಯೂರಿಟಿ, ಎಂಟರ್ಟೈನ್ಮೆಂಟ್ ಏನು ಕೊಡ್ತೀರಿ? ಆ್ಯಡ್ ಸೈಟ್ಗಳು ಎಲ್ಲೆಲ್ಲಿದೆ, ನಮಗೆ ಬೇಕಿಲ್ಲದೆ ಇರೋ ಸೈಟ್ನ ಪಾರ್ಕ್ ಮಾಡೋವಂಥದ್ದು, ನಾವು ಲೇಔಟ್ ಮಾಡೋವಂಥದ್ದು ನೋಡಿದೆ. ಇಲ್ಲಿ ಹಾಗಾಗಿಲ್ಲ. 3.5 ಎಕರೆ ಒಂದೇ ಪಾರ್ಕ್, ಲೆಂತಿ ಪಾರ್ಕ್ ಕೊಟ್ಟಿದ್ದಾರೆ. ಆ ಪಾರ್ಕ್ ಒಳಗಡೆ ವಾಕಿಂಗ್ ಟ್ರ್ಯಾಕು, ಆಂಪಿ ಥಿಯೇಟ್ರು ಇದೆ. ಬೇರೆ ಕಲ್ಚರಲ್ ಪ್ರೋಗ್ರಾಮ್ ಮಾಡ್ಬೋದು, ಸಿನಿಮಾ ಹೌದು. ಅವ್ರಿಗೆ ಯಾವುದೇ ರೀತಿಯಲ್ಲಿ ಬೇಜಾರಾಗದೆ ಕಾಲ ಕಳೆಯುವಂಥದ್ದು ಕ್ಲಬ್ ಹೌಸು ಮಾಡಿಕೊಟ್ಟಿದ್ದಾರೆ. ಟೇಬಲ್ ಟೆನ್ನಿಸು, ಲಾನ್ ಟೆನ್ನಿಸು, ವಾಲಿಬಾಲ್ ಕೋರ್ಟು ಎಲ್ಲ ಮಾಡಿಕೊಟ್ಟಿದೆ. ಈಗ ನಿಮ್ಮ ಇದು ಅರವಿಂದ್ ಲೇಕ್ ವ್ಯೂ ಅಲ್ವಾ? ನಿಮ್ಮ ಅರವಿಂದ್ ಪ್ರಾಪರ್ಟೀಸ್ ಇಲ್ಲಿ ಸುತ್ತಮುತ್ತ ಯಾವುದಿದೆ? ಬೇರೆ ಬೇರೆ ಅರವಿಂದ್ ಪ್ರಾಪರ್ಟೀಸ್ ಇದೆಯಾ ಇಲ್ಲಿ ಇದೆ ಸರ್. ನಮ್ಮದು ಸುಮಾರು ಈಗ ಆಲ್ರೆಡಿ ಒಂದು 6 ಪ್ರಾಜೆಕ್ಟ್ ನಡೀತಾ ಇದೆ. ಇದ್ರ ಜೊತೆಗೆ ವಿಸ್ತಾರ ಇದೆ, ವೃಕ್ಷ ಇದೆ, ಅರವಿಂದ್ ಆರ್ಚಿಡ್ಸ್ ಇದೆ. ಅಪ್ಕಮಿಂಗ್ ಇನ್ನೂ ಕೂಡ 2 ಪ್ರಾಜೆಕ್ಟು ಶಾರ್ಟ್ಲಿ ಸ್ವಲ್ಪ ಕಡಿಮೆ ರೇಟ್ನಲ್ಲಿ ಕೂಡ, ಇನ್ನೂ ಕಡಿಮೆ ರೇಟಲ್ಲಿ ಬಜೆಟೆಡ್ ಸೈಟ್ಸ್ನ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದೇವೆ. ಶಾರ್ಟ್ಲಿ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಕೊಡ್ತಾರೆ. ಸ್ವಲ್ಪ ವಯಸ್ಸಾದವರು, ರಿಟೈರ್ ಆದವರು ಅತ್ಯಂತ ಪೀಸ್ಫುಲ್ ಆಗಿರಬೇಕು ಅಂದರೆ ದಿಸ್ ಈಸ್ ದಿ ಪ್ಲೇಸ್ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಅರವಿಂದ್ ಪ್ರಾಪರ್ಟೀಸ್, ಅರವಿಂದ್ ಲೇಕ್ ವ್ಯೂ, ಅರವಿಂದ್ ವಿಸ್ತಾರ ಇವೆಲ್ಲವನ್ನು ಚೆನ್ನಾಗಿ ಮಾಡಿದ್ದಾರೆ. ನಾನು ಕಣ್ಣಾರೆ ನೋಡಿದ್ದೇನೆ. ನಮ್ಮ ಇನ್ವೆಸ್ಟ್ಮೆಂಟ್ಸ್ಗೆ ಮತ್ತು ನಾವು ವಾಸ ಮಾಡೋದಕ್ಕೆ ಅತ್ಯಂತ ಸೂಕ್ತವಾದ ಜಾಗ ಬೆಂಗಳೂರಿನ ಸಮೀಪದಲ್ಲಿ, ನೆಲಮಂಗಲಕ್ಕೆ ಒತ್ತಿಕೊಂಡ ಹಾಗೆಯೇ ಅಥವಾ ನೆಲಮಂಗಲದಲ್ಲೇ ಒಂದು ಬಹಳ ಒಳ್ಳೆಯ ಪ್ರಾಪರ್ಟಿನ ಕ್ರಿಯೇಟ್ ಮಾಡಿದ್ದಾರೆ. ಅವರಿಗೆ ಎಲ್ಲ ಶುಭಗಳನ್ನು ಕೋರ್ತೀನಿ ಮತ್ತು ಇಲ್ಲಿ ವಾಸ ಮಾಡೋರಿಗೆ, ಇಲ್ಲಿ ಇನ್ವೆಸ್ಟ್ ಮಾಡಿದವ್ರಿಗೆ ಅವರಿಗೆ ಕೂಡ ಎಲ್ಲ ಶುಭಗಳನ್ನು ಕೋರ್ತೀನಿ. ಅರವಿಂದ್ ಪ್ರಾಪರ್ಟಿ ಯಾವಾಗಲೂ 24 ಕ್ಯಾರೆಟ್ ಗೋಲ್ಡ್ ಇದ್ದಾಗೆ ಅಂತ ಹೇಳ್ತೇನೆ. ಒಂದು ನಮ್ಮ ಪ್ರಾಪರ್ಟಿ ವಿಸಿಟ್ ಮಾಡಿ, ಕ್ವಾಲಿಟಿ ವರ್ಕ್ಸ್ ನೋಡಿ, ನೇಚರ್ ನೋಡಿ, ಇಲ್ಲಿ ಫೆಸಿಲಿಟೀಸ್ ನೋಡಿ, ಸೂಕ್ತವಾದ ಬೆಲೆಗೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿರೋಂಥದ್ದು, ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಕೊಟ್ಟಿರೋಂಥ
ಪ್ರಾಪರ್ಟಿ ನಿಮಗೆ ಬೇಕು ಅನ್ಸಿದ್ರೆ ಒನ್ಸ್ ನಮ್ಮ ಪ್ರಾಪರ್ಟಿನ ವಿಸಿಟ್ ಮಾಡಿ.